ನೀವು ವಿರಾಟ್ ಕೊಹ್ಲಿ 1% ಥಿಯರಿ ಕೇಳಿರಿ. The reason why I'm here is there is still hope, right? There is a 1% chance, and sometimes that chance is good enough. ಅವರ ಈ ಸಬಲ ಮನಸ್ಥಿತಿ ಹಿಂದಿರುವುದು ಎಫ್ ಡಿ ಅಂದ್ರೆ ಫೇಲಿಯರ್ ಡೆಪಾಸಿಟ್. ಚಿಕ್ಕವರಿದ್ದಾಗ ನಮ್ಮ ಪೇರೆಂಟ್ಸ್ ತರ ಕನ್ಸು ನಾವ ಸತ್ ನಂತರ ನಾವು ತಗೊಂಡಿರೋ ಡಿಸಿಷನ್ಸ್ ತರ ಕಾಣಿಸ್ತೀವಂತ. US ನ ಒಂದು ರಿಸರ್ಚ್ ಪ್ರಕಾರ 1,00,000 ಜನರನ್ನ ಸ್ಟಡಿ ಮಾಡಿದಾಗ ಅದ್ರೊಳಗೆ ನಾವು ಏನಾದ್ರೂ ಮಾಡ್ಬೇಕು ಅನ್ಕೊಳ್ಳೋರು ಓನ್ಲಿ 82,000 ಜನ. ಆ 82,000 ಜನರೊಳಗ ಅವ್ರು ಕಂಡಿರೋ ಕನಸುಗಳನ್ನ ಮ್ಯಾಪ್ ಮಾಡೋರ, ಪ್ಲಾನ್ ಮಾಡೋರ ಓನ್ಲಿ 6,560 ಜನ. ಇಷ್ಟು ಜನರೊಳಗ ಆಕ್ಷನ್ ಆಕ್ಚುಲಿ ತಗೊಳ್ಳೋರ 3,000 ಜನ. 3,000 ಜನರೊಳಗ 30 ದಿನ ಕಂಟಿನ್ಯೂ ಮಾಡೋರು 1,650 ಜನ. ಇವ್ರಿಗೆ ಬರೋ ನೆಗೆಟಿವ್ ಫೀಡ್ಬ್ಯಾಕ್ ಗಳನ್ನ ಸಹಿಸಿಕೊಂಡು ಮುಂದೋಗ್ಲಿಕ್ಕೆ ಮನಸ್ಸು ಮಾಡೋರು 924 ಜನ. ಇಷ್ಟನ್ನೆಲ್ಲಾ ಪಾರ್ ಮಾಡಿ ತಮ್ಮ ಕನಸುಗಳಿಗಾಗಿ 6 ತಿಂಗಳು ಹೋರಾಡೋರ ಓನ್ಲಿ 60 ಜನ. ಆ 60 ಜನರೊಳಗೂ 1 ವರ್ಷದ ತನ ಬರುವ ಫೇಲ್ಯೂರ್ಸ್ ನ ಪಾರ್ ಮಾಡಿ ಸಹಿಸಿಕೊಂಡು ರೀಟ್ರೈ ಮಾಡಿ 2 ವರ್ಷ ಕಂಪ್ಲೀಟ್ ಮಾಡೋರು ಓನ್ಲಿ 18 ಜನ. 2 ವರ್ಷದ ಹಿಂದೆ 82,000 ಜನ ಕನಸು ಕಂಡಿದ್ರು. ಫೈನಲ್ ಫಿನಿಶ್ ಲೈನ್ ಅನ್ನ ದಾಟೋರ ಫೇಲ್ಯೂರ್ ಡೆಪಾಸಿಟ್ ಇರು 18 ಜನ ಮಾತ್ರ. ಇದು ವಿರಾಟ್ ಕೊಹ್ಲಿ 1% ಥಿಯರಿ. ನೀವು ಯೂಟ್ಯೂಬ್, ಬಿಸ್ನೆಸ್, ಇನ್ಸ್ಟಾಗ್ರಾಮ್ ಏನನ್ನು ಶುರು ಮಾಡಿರ್ಬೋದು. ಅಂದ್ರೆ ಕಂಗ್ರಾಚುಲೇಷನ್ಸ್, ನೀವು ಆಲ್ರೆಡಿ 93% ಜನರನ್ನ ಹಿಂದಾಕಿ ಮುಂದ್ ಬಂದಿರಿ. ಇನ್ ಹಿಂದುಳಿಬೇಡ್ರಿ. ನೀವು ಇನ್ 2 ವರ್ಷದ ನಂತರ ನೀವು ಇರೋ ಪೊಸಿಷನ್ ನಿಮ್ಮ ಜೊತೆಗೆ ಇರೋರು ಡ್ರೀಮ್ ಪೊಸಿಷನ್ ಆಗಿರ್ತೈತಿ. ನಿಮ್ಮನ್ನ ಹೇಳಿಸಿದವರು ನಿಮ್ಮನ್ನ ಸಜೆಷನ್ ಕೇಳಲಿಕ್ಕೆ ಬರ್ತಾರೆ. ಬಟ್ ನಾವು ಸೋಲನ್ನ ಅನುಭವಿಸಿದಾಗ ಮುಂದೆ ಹೋಗ್ಲಿಕ್ಕೆ ಧೈರ್ಯ ಆಗಂಗಿಲ್ಲ. ಇವನ್ನೆಲ್ಲ ತಿಳ್ಕೊಂಡು ನಮ್ಮ ಪೂರ್ವಜರ ಮನೋವಿಜ್ಞಾನನ ಗ್ರಂಥಗಳಲ್ಲಿ ಬರೆದಿಟ್ಟಿದ್ದಾರೆ. ಅವುಗಳನ್ನ ರಿಸರ್ಚ್ ಮಾಡಿ ವಿಡಿಯೋಗಳ ಮುಖಾಂತರ ನಿಮಗೆ ತಲುಪಿಸೋದು ನನ್ನ ಮುಖ್ಯ ಉದ್ದೇಶಗಳಲ್ಲಿ ಒಂದು. ನನ್ನ ವಿಡಿಯೋಗೆ ಏನು ಕಮೆಂಟ್ ಮಾಡಿದ್ರು ನಿಮ್ಗೊಂದು ಡಾಕ್ಯುಮೆಂಟ್ ಸಿಗ್ತೈತಿ. ಅದ್ರೊಳಗ ಚರಿತೆಯ ಅತಿ ದೊಡ್ಡ ಅರ್ಥಶಾಸ್ತ್ರಜ್ಞ ಚಾಣಕ್ಯನ ಪ್ರಕಾರ ನಮ್ಮ ಡಿಸಿಷನ್ಸ್ ನಮ್ಮನ್ನ ಸೋಲು ಅನುಭವಿಸ್ಲಿಕ್ಕೆ ಯಾಕೆ ಕಾರಣ ಆಕ್ಕವು, ಇವುಗಳನ್ನ ಓವರ್ಕಮ್ ಮಾಡ್ಲಿಕ್ಕಿರುವ ನೀತಿಗಳು ಯಾವುವು, ನಾವು ಬೆಟರ್ ಡಿಸಿಷನ್ಸ್ ಅನ್ನ ಹೆಂಗ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಿಮ್ಗೊಂದು ಕ್ಲಿಯರ್ ಐಡಿಯಾ ಸಿಗ್ತೈತಿ. ಅರ್ಥ ಮಾಡ್ಕೊಂಡು ಅಳವಡಿಕೆ ಮಾಡ್ರಿ. ಇಲ್ಲ ಅಂದ್ರೆ ನನಗೇನೈತಿ ಸ್ಕ್ರೋಲ್ ಮಾಡ್ರಿ.